ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಕುಡುಕರು ಸತ್ಯ ಹೇಳ್ತಾರೆ ಅನ್ನೋಕೆ ನೀನೇ ಸಾಕ್ಷಿ. ಈ ಸಮಯದಲ್ಲಿ ನೀನು ಕೋತಿ ನರಿ ಬುದ್ಧಿ ಬಿಡಲ್ಲ. ನೀನು ನಾಚಿಕೆ ಆಗ್ಬೇಕು ನಿಂಗೆ. ಬಿಡು ನನ್ನ ಅಸುರ ಎಂದು ಕೈ ಬಿಡಿಸಿಕೊಳ್ಳುವಾಗ, ಬಿಡಲ್ಲ ಕಣೆ ನಿನ್ನ ಎಲಕ್ಕಿ, ಖಂಡಿತ ಬಿಡಲ್ಲ. ನನ್ನ ಕೆನ್ನೆಗೊಡ ತಪ್ಪಿಗೆ ನೀನು ಪಪ್ಪಿ ಕೊಡುವಂತೆ ಮಾಡಿಲ್ಲ ಅಂದರೆ ನಾನು ಬೇಬೇನೆ ಅಲ್ಲ ಎಂದು ಅಲ್ಲು ಅವಳನ್ನು ಕೆರಳಿಸಲು, ಅದು ನಿನ್ನ ಕೈಯಲ್ಲಿ ಆಗಲ್ಲ ಕಣೋ ಅಸುರ. ನೀನು ಈ ಪ್ರಬಲೆಯನ್ನು ಏನೋ ಅಂದ್ಕೊಂಡಿದ್ಯಾ, ಏನಾದರೂ ಅನ್ಕೋ, ಆದರೆ ನಾನಿನ್ನೇನು ಅನ್ನೋದು ನಿಂಗೆ ಗೊತ್ತಿಲ್ಲ. ಮುಂದೆ ಗೊತ್ತಾಗುತ್ತೆ. ಸದ್ಯಕ್ಕೆ ಬಿತ್ಕೋ ಎಂದು ಮೇಲೆದ್ದವಳು, ಇನ್ನೇನು ಹೋಗಬೇಕು ಪ್ರಬಲೆ, AC ಆನ್ ಮಾಡು ಎಂದಾಗ, ಈ ಹೈ ಕ್ಲಾಸ್ ಶೋಕಿಗೇನು ಕಮ್ಮಿ ಇಲ್ಲ ಎಂದು ಬೈದರೂ AC ಹಾಕುತ್ತಾಳೆ. ಇನ್ನೇನು ಅವಳು ಹೋಗಬೇಕು. ಮಿಸ್ ಪ್ಲೀಸ್ ಬೆಡ್ಶೀಟ್ ಹೊತ್ತಿ ಹೋಗು ಚಳಿ ಎನ್ನುವವನ ಮೇಲೆ ಸಿಟ್ಟಿದ್ದರೂ ಮುಖದ ಮೇಲೆ ಬೆಡ್ಶೀಟ್ ಬಿಸಾಕಿ, ಈ ಖುಷಿಗೆ AC ಹಾಕೋ ಎಂದು ಹೋಗುತ್ತಾಳೆ ಚಾರು. ಎಲ್ಲವನ್ನ ದೂರದಲ್ಲೇ ನಿಂತು ನೋಡಿದ ಶೈಲಜಾರವರು, ನನ್ನ ಅಜ್ಜನ್ ಪಳಗಿಸೋಕೆ ಬಂದಿರೋ ವರದಾನ ಇರಬೇಕು ಈ ಹುಡುಗಿ. ರಾಯರ ಒಲವು ಈ ಜೋಡಿಯ ಮೇಲಿದ್ದರೆ ಈ ಹುಡುಗಿ ಮನೆಗೆ ಬೆಳಕಾಗ್ತಾಳೆ. ರಾಯರ ನಿರ್ಧಾರವೇನು ಎಂದು ರಾಯರ ನೆನೆದು ಕೈ ಮುಗಿದು, ನಿಮ್ಮ ತೀರ್ಮಾನಕ್ಕೆ ನಾನು ಕಾಯ್ತೀನಿ ರಾಯರೇ ಎಂದು ರೂಮಿಗೆ ಹೋದರು. ಮುಂಜಾನೆ ದಿಯಾ ಕಾಲೇಜಿಗೆ ಹೊರಟು ನಿಂತಿದ್ಲು. ಅವಳನ್ನು ಡ್ರಾಪ್ ಮಾಡಲು ಸದಾ ಲೂನ ಏರುತ್ತಿದ್ದ ಚಾರುಗೆ ಅದನ್ನು ಸಹ ಕಳೆದುಕೊಂಡಿದ್ದು ನೆನೆದು ಕಣ್ಣಲ್ಲಿ ನೀರು ಹರಿದಿತ್ತು. ಅಕ್ಕ ಬಿಡೆ, ಆಗಿದ್ದಾಗೋಯ್ತು. ಈಗ ಮುಂದಿನ ದಾರಿ ಬಗ್ಗೆ ಆಲೋಚಿಸಬೇಕು ಅಲ್ವಾ. ನಾನು ಸ್ವಲ್ಪ ದಿನ ನಡ್ಕೊಂಡೇ ಕಾಲೇಜಿಗೆ ಹೋಗ್ತೀನಿ. ಇಲ್ಲಿಂದ ಕಾಲೇಜು ಸ್ವಲ್ಪ ಹತ್ತಿರ ಇದೆ ಎಂದು ಕೈಯಲ್ಲಿ ಒಂದು ಪುಸ್ತಕ ಹಿಡಿದು ಹೊರಟಳು. ಅವಳು ಕಾಲು ನಡಿಗೆಯಲ್ಲಿ ಕಾಲೇಜಿಗೆ ಹೋಗೋದು ನೋಡಿ ದುಃಖ ಉಕ್ಕಿ ಬಂತು ಚಾರುಗೆ. ಆದರೆ ಏನು ಮಾಡೋದು, ಪೆಟ್ರೋಲ್ ಹಾಕಿಸಲು ದುಡ್ಡಿಲ್ಲ ಎಂದು ಗಾಡಿಯನ್ನು ಮನೆಯ ಕಾಂಪೌಂಡ್ ಒಳಗಡೆ ನಿಲ್ಲಿಸಿದ ಕಾರಣ ಗಾಡಿ ಪೂರ ಜಖಮಾಗಿತ್ತು. ಅದನ್ನು ಕಡೆಯ ಬಾರಿ ನೋಡಲು ಕೂಡ ಆಗಿರಲಿಲ್ಲ. ದಾರಿಯಲ್ಲಿ ನಡೆದು ಬರ್ತಿದ್ದ ದಿಯಾಳನ್ನು ನೋಡಿ ಕಾರಲ್ಲಿ ಕಾಲೇಜಿಗೆ ಹೋಗುವ ಆಕಾಶ್ ಇವಳು ಮುಂದೆ ಒಮ್ಮೆ ಸಹಾಯಕ್ಕೆ ಬರುವಳೆಂದು ತಿಳಿದು ಡ್ರಾಪ್ ಕೊಟ್ಟು ಹೀರೋ ಆಗ್ತಾನೆ. ಮಧ್ಯಾಹ್ನದ ಸಮಯ. ಈ ಹಸುರ ಇವತ್ತು ಕೈಗೆ ಸಿಗಲಿಲ್ಲ. ಯಾಕಷ್ಟು ಬೇಗ ಆಫೀಸ್ಗೆ ಹೋದ? ನಾನು ಅಡ್ವಾನ್ಸ್ ಬಗ್ಗೆ ಮಾತಾಡೋಣ ಅಂತ ಕಾಯ್ತಾನೇ ಇದ್ದೀನಿ. ಮತ್ತೆ ರಾತ್ರಿ ಬಂದು ಕುಡಿತಾನೇನೋ. ಅವ್ನು ಕುಡಿದ್ರೆ ನಾನು ಅವನ ಜೊತೆ ಮಾತಾಡೋಕ್ಕಾಗಲ್ಲ, ಮತ್ತೆ ಮಿಸ್ ಆಗುತ್ತೆ. ಏನು ಮಾಡಲಿ ಎಂದು ಆಲೋಚಿಸುತ್ತೆ ಎಂದಿನಂತೆ ಕೆಲಸದಲ್ಲಿ ತಲ್ಲೀನಳಾಗಿದ್ದವಳ ಹುಡುಕಿ ಬಂದರು ಶೈಲಜಾ. ಚಾರುಣ್ಯ ಎಂದು ಅವರು ಕರೆದಾಗಲೇ, ಅಮ್ಮ ನೀವ್ಯಾಕೆ ಬಂದ್ರಿ? ನಾನೇ ಬರ್ತಿದ್ದೆ, ಒಂದು ಕೂಗಾಕಿದ್ರೆ ಸಾಕಿತ್ತು ಎಂದು ನಗಮುಗದಲ್ಲಿ ನುಡಿದವಳಿಗೆ, ನಿನ್ನ ಹತ್ರ ಮಾತಾಡಬೇಕು, ನನ್ನ ರೂಮಿಗೆ ಬರ್ತೀಯನಮ್ಮ ಎಂದು ಕೇಳಿದರು. ನಡೀರಿ ಅಮ್ಮ, ಕೇಳಬೇಡಿ, ಬಾ ಅಂತ ಹೇಳಿ ಸಾಕು ಎಂದು ಅವ್ರ ಜೊತೆಗೆ ಹೋದ್ಲು. ರೂಮಿಗೆ ಕರೆದುಕೊಂಡು ಬಂದವರ ಮುಂದೆ ನಿಂತಿದ್ದವಳ ತೋಳಿಡಿದು ತನ್ನ ಪಕ್ಕ ಕೂರಿಸಿಕೊಂಡವರು, ನೀನು ನನ್ನ ಅಮ್ಮ ಅಂತ ಕರೆದ ಮೇಲೆ ನನಗೆ ನೀನು ಮಗಳಾಗ್ಬಿಟ್ಟೆ. ಈ ಭಯ, ಅತಿಯಾದ ಗೌರವ ನನಗೆ ಬೇಡಮ್ಮ ಎಂದಾಗ, ನೀವು ಕೆಲಸ ಕೊಟ್ಟಿರೋರು, ಆಶ್ರಯ ಕೊಟ್ಟಿರೋರು, ನಿಮಗೆ ಗೌರವ ಕೊಡುವುದು ತಪ್ಪೇನಿಲ್ಲಮ್ಮ ಎಂದು ಉತ್ತರಿಸುತ್ತಾಳೆ ಚಾರು. ಮೆಚ್ಚಿದೆ, ನಿನ್ನ ಮಾತು ಕೂಡ ಒಪ್ಪಿದೆ. ಹಿರಿಯರ ಮಾತನ್ನು ನೀನು ತಿರಸ್ಕರಿಸೋದಿಲ್ವಾ ಎಂದು ಕೇಳಿದರು. ಅದರಲ್ಲಿ ಒಳ್ಳೆಯ ಆಲೋಚನೆ ಇದೆ ಅಂದರೆ ಯಾರ ಮಾತನ್ನು ತಿರಸ್ಕರಿಸಲ್ಲಮ್ಮ ಎಂದು ನೇರವಾಗಿ ನುಡಿದಳು ಚಾರು. ಚಾರು, ನಿನ್ನ ಕರೆಸಿದ ಕಾರಣ ತುಂಬ ಗಟ್ಟಿಯಾಗಿದೆ ಎಂದು ಮಾತು ಶುರು ಮಾಡಿ, ನನಗೆ ನಿನ್ನಿಂದ ಒಂದು ಸಹಾಯ ಆಗಬೇಕು ಎನ್ನಲು, ಕೇಳಿ ಅಮ್ಮ, ಏನಾಗಬೇಕು? ನನಗೆ ನೀವು ಮಾಡಿರೋ ಸಹಾಯ ದಿನಾಲೂ ಕಾಡ್ತಿದೆ. ಅದನ್ನು ಸರಿ ತೂಗಿಸೋಕ್ಕಾಗದೇ ಇದ್ದರೂ ಮನಸ್ಸಿನ ತೃಪ್ತಿಗೆ ನಾನೊಂದಿಷ್ಟು ಅಳಿಲು ಸೇವೆ ಮಾಡ್ತೀನಿ ಎಂದಾಗ, 15 ವರ್ಷದಿಂದ ನನ್ನ ಮಗ ಮುಖ ಕೊಟ್ಟು ಮಾತಾಡ್ತಿಲ್ಲ ಚಾರು. ಸುಮಾರು ವರ್ಷಗಳಿಂದ ನನ್ನ ಬಳಿ ಬಂದು ಅಮ್ಮ ಎಂದು ಕರೆದಿಲ್ಲ ಅವನು. ಅಮ್ಮ, ನನಗೆ ಇದು ಬೇಕು ಅದು ಬೇಕು ಅಂತ ಏನೂ ಕೇಳಿರಲಿಲ್ಲ ಅವನು ಎನ್ನುವಾಗ ಅವರ ಆಲೋಚನೆ ತಿಳಿಯದೆ ಮುಗ್ದಳಂತೆಯೇ ನಿಂತಿರುತ್ತಾಳೆ ಚಾರು. ಆದರೆ ಇವತ್ತು ಬೆಳಿಗ್ಗೆ ನನ್ನ ರೂಮಿಗೆ ಬಂದು ನನ್ನ ಕಾಲಿಗೆ ಬಿದ್ದು ನಮಸ್ಕರಿಸಿ, ಅಮ್ಮ ಅಮ್ಮ, ಯಾಕೋ ಇವತ್ತು ನನಗೆ ನಿನ್ನ ಮಡಿಲ ಮೇಲೆ ತಲೆ ಹಾಕಿ ಮಲಗಬೇಕು ಅನ್ನಿಸ್ತಿದೆ ಎಂದಾಗ ಕರುಳು ಕಿವುಚಿತ್ತು ನನಗೆ ಎಂದವರ ಕಣ್ಣಲ್ಲಿ ಆನಂದ ಭಾಷ್ಮ ಸುರಿದಿತ್ತು. ಅವನ ತಲೆ ಸವರುತ್ತಾ ನನ್ನ ಈ ಮಡಿಲಲ್ಲಿ ಮಲಗಿಸ್ಕೊಂಡು ಅಳುವಾಗ ನನ್ನ ಕಣ್ಣೊರೆಸಿ, ಅಮ್ಮ ಯಾಕೆ ಅಳ್ತಿದ್ದೀರಾ? ಈ ಮಗ
ಈ ಮಗನಿಂದ ದೂರವಿದ್ದ ಕಾರಣಕ್ಕ ಎಂದು ಕೇಳಿದಾಗ ಅವನ ಮಾತಿಗೆ ನನ್ನಿಂದ ಪದಗಳೇ ಓಡಲಿಲ್ಲ ಮಗಳೇ ಎಂದು ಹೆಚ್ಚು ಸಂತೋಷದಿಂದ ಅವಳತ್ತ ಬಂದು, ಅವನು ಪುಟ್ಟ ಹುಡುಗನಿದ್ದಾಗ ಕೂಡ ಇದು ಬೇಕು ಅದು ಬೇಕು ಅಂತ ಕೇಳಿದವನಲ್ಲ ಚಾರು. ಆದರೆ ಇವತ್ತು ನನ್ನ ಪಾದದ ಬಳಿ ಕೂತು ಒಂದು ಸಹಾಯ ಕೇಳಿದ ಎಂದಾಗ, ಏನಮ್ಮ ಆ ಸಹಾಯ ಎಂದು ಮೆಲ್ಲಗೆ ಕೇಳುತ್ತಾಳೆ ಚಾರು. ಅವನಿಗೆ ನಿಮ್ಮ ಮನೆ ಓಡಿಸಿದ್ದಕ್ಕೆ ಅತಿಯಾದ ಬೇಸರವಾಗಿದೆಯಂತೆ. ಹೀಗಾಗಿ ಅವನು ಹಣದ ಸಹಾಯ ಮಾಡೋಣ ಎಂದು ತೀರ್ಮಾನ ಮಾಡಿದ್ದಾನಂತೆ. ಆದರೆ ನೀನು ಸ್ವಾಭಿಮಾನಿ, ಹಣವನ್ನು ಪಡೆಯೋಲ್ಲ, ಅದಕ್ಕಾಗಿ ಅವನು ಈ ರೀತಿ ಸಹಾಯ ಕೇಳಿದ ಎಂದವರ ಮಾತಿಗೆ ಚಾರುವಿನ ಎದೆಯಲ್ಲಿ ನಿಲ್ಲದ ಏರುಪೇರಾದ ಬಡಿತ. ಅದು ಚಾರು ಎಂದು ಹೇಳಲೋ ಬೇಡವೋ ಎನ್ನುತ್ತಾ ಆಲೋಚಿಸುತ್ತಿದ್ದವರನ್ನ ನೋಡಿ, ಹೇಳಿ ಅಮ್ಮ ಹೇಳಿ ಎಂದು ತಾಳ್ಮೆಯಿಂದ ಕೇಳುತ್ತಾಳೆ. ನೀನು ಹೇಗಿದ್ರು ಬೇರೆ ಏನಾದರೂ ಕೆಲಸ ಇದ್ದರೆ ಕೊಡಿ, ಅದನ್ನು ಮಾಡ್ತೀನಿ ಅಂದಿದ್ದೆ ಅಲ್ವಾ ಎಂದು ಕೇಳಿದರು. ಹೌದು, ಈಗಲೂ ಹೇಳ್ತಿದ್ದೀನಿ, ನನಗೆ ಎಷ್ಟು ಕೆಲಸ ಕೊಟ್ಟರು ಸರಿನೇ, ನಾನು ಮಾಡ್ತೀನಿ ಎಂದು ಉತ್ತರಿಸುತ್ತಾಳೆ ಚಾರು. ನನ್ನ ಮಗನ ಆಫೀಸಿನ ಕ್ಯಾಂಟೀನ್ನಲ್ಲೇ ಅಡುಗೆ ಮಾಡ್ತೀಯಾ ಚಾರು ಎಂದು ಬಾಯ್ಬಿಟ್ಟು ನುಡಿದರು. ಕೇಳಿದವಳಿಗೆ ಅಚ್ಚರಿಯಾಗಿತ್ತು. ಅವನು ಸದ್ಯಕ್ಕೆ ನಿನ್ನ ಅಡುಗೆಯನ್ನು ತುಂಬ ಮೆಚ್ಚಿದಾನಂತೆ. ಅವನು ಮಾಡಿರೋ ಪಾಪ ಹೋಗಲಿಕ್ಕೆ ನಿನಗೊಂದು ಕೆಲಸ ಕೊಡಲು ತೀರ್ಮಾನಿಸಿದ್ದಾನೆ. ಹಾಗೆ ನಿನಗೆ ತಿಂಗಳಿಗೆ 45,000 ಕೊಟ್ಟು ಆರ್ಥಿಕ ನೆರವು ನೀಡುವಂತೆ ಎಂದು ಇನ್ನೂ ಮಾತಾಡುವಾಗಲೇ, ನಿಲ್ಲಿಸಿ ಅಮ್ಮ, ನಾನು ನಿಮ್ಮ ಮಗನ ಜೊತೆ ಕೆಲಸ ಮಾಡಲ್ಲ. ಅವ್ರ ಕ್ಯಾಂಟೀನಲ್ಲ, ಅವ್ರ ನೆರಳು ಸಹ ಸೋಸೋಕೆ ಇಷ್ಟಪಡಲ್ಲ. ದಯವಿಟ್ಟು ಕ್ಷಮಿಸಿ. ಇವತ್ತು ನಾನು ಈ ಪರಿಸ್ಥಿತಿಯಲ್ಲಿರೋಕ್ಕೆ ಕಾರಣ ನಿಮ್ಮ ಮಗನೇ. ಮಗನ ಮೇಲೆ ನಿಮ್ಮ ಪ್ರೀತಿ, ಅದಕ್ಕೆ ಕೆಲಸಕ್ಕೆ ಒಪ್ಪಿಸೋ ಆಲೋಚನೆ ಮಾಡಿದ್ದೀರಾ. ಆದರೆ ಅವನ ಜೊತೆ ಕೆಲಸ ಮಾಡೋಕ್ಕೆ ನನ್ನ ಮನಸ್ಸು ಒಪ್ಪಬೇಕಲ್ವಾ, ಅದು ಅಸಾಧ್ಯ ಎಂದು ಬೇಸರದಿಂದ ನುಡಿದು, ನಿಮ್ಮ ಮಗ ಮಾಡಿರೋ ಕೆಲಸಕ್ಕೆ ನನ್ನ ಕೈಕಾಲು ಪೂರ ಕಟ್ಟಾಕಿದ ಆಗಿದೆ. ವಿಧಿ ಇಲ್ಲದೆ ಇಲ್ಲಿಗೆ ಬಂದೆ. ಕಾರಣ ದಿಯಾ ಮತ್ತು ಚಿಕ್ಕಪ್ಪ ಅಷ್ಟೇ. ಈಗ ಅವನ ಜೊತೆ ಕ್ಯಾಂಟೀನಲ್ಲಿ ಕೆಲಸ ಖಂಡಿತ ನನ್ನಿಂದ ಆಗೋದು. ನಿಮ್ಮ ಮನಸ್ಸಿಗೆ ನೋವಾದರೆ ಕ್ಷಮಿಸಿ. ಬೇಗ ದುಡ್ಡು ರೆಡಿ ಮಾಡಿಕೊಂಡು ನಾವು ಮನೆ ಖಾಲಿ ಮಾಡ್ತೀವಿ ಎಂದು ಕೈ ಮುಗಿದು ಹೋದಳು. ಅವರಿಗೂ ಅವಳ ಮನಸ್ಸು ನೋಯಿಸಿದ್ದು ಬೇಸರ ತಂದರೂ ಅವನ ಜೊತೆ ಇರಿಸುವ ಮನಸ್ಸಲ್ಲಿ ಈ ವಿಚಾರವನ್ನು ಕೈ ಬಿಡುವ ಮನಸ್ಸು ಮಾಡಲಿಲ್ಲ. ಅವರಿಗೆ ಅವಳನ್ನು ಮನೆಯ ದೀಪ ಮಾಡಿಕೊಳ್ಳೋ ಆಸೆ ಉಕ್ಕಿದ ಆಗಿದೆ. ಆದರೂ ಈ ಬೀಬಿ ಯಾಕೆ ಅಮ್ಮನ ಬಳಿ ಈ ಮಾತುಕತೆ ನಡೆಸಿದ್ದು? ಇತ್ತ ಅವ್ರ ಮಾತು ಕೇಳಿಸ್ಕೊಂಡು ಹೊರಗಡೆ ಬಂದವಳ ಕಣ್ಣಲ್ಲಿ ನೀರು. ಏನಿದು ರಾಯರ, ಆ ನೀಚ ಹಸುರನ ಜೊತೆ ಅವನ ಆಫೀಸಲ್ಲಿ ಕೆಲಸ ಮಾಡಬೇಕಾ? ಖಂಡಿತ ಇಲ್ಲ. ನಾನು ಅಲ್ಲಿಗೇನಾದರೂ ಹೋದರೆ ಅವನು ಹಳ್ಳಕ್ಕೆ ಬಿದ್ದಂತಾಗುತ್ತೆ. ಮತ್ತೆ ಅವನ ಜೊತೆ ಅಲ್ಲೂ ಚಟಾಪಟಿ ಎಂದು ಮಾತಾಡಿಕೊಳ್ಳುವಾಗ ಅವಳಿಗೆಂದು ಒಂದು ಕರೆ ತಯಾರಿತ್ತು. ಹಲೋ, ಯಾರು ಎಂದು ಕೇಳಿದವಳ ಮಾತಿಗೆ, ನಾನು ದಿಯಾ ಅವರ ಕಾಲೇಜ್ ಪ್ರಿನ್ಸಿಪಲ್ ಅಮರ್ನಾಥ್ ಮಾತಾಡ್ತಿದ್ದೀನಿ. ಮೇಡಮ್, ನೀವು ಎಕ್ಸಾಮ್ ಫೀಸ್ ಪೇ ಮಾಡಿಲ್ಲ, ಹಾಗೆ ಲಾಸ್ಟ್ ಇಯರ್ ಸೆಮಿಸ್ಟರ್ ಫೀಸ್ ಕೂಡ ಪೆಂಡಿಂಗ್ ಇದೆ. ಈಗಷ್ಟೇ ನೋಡಿದ್ದು ನಾವು. ಯಾಕೆ ನೀವು ಲಾಸ್ಟ್ ಇಯರ್ ಫೀಸ್ ಪೇ ಮಾಡಿಲ್ಲ ಎಂದು ಕೇಳಿದರು. ಸರ್, ಪೇ ಆಗಿದೆ, ನಾನೇ ಬಂದು ಪೇ ಮಾಡಿದ್ದೆ ಸರ್ ಎಂದ ಚಾರು ಮಾತಿಗೆ, ಆಯಿತು ರಿಸಿಪ್ಟ್ ತನ್ನಿ ಮೇಡಮ್ ಎಂದವರಿಗೆ, ಇಲ್ಲ ಸರ್, ಅದು ನಿನ್ನೆ ಮನೆ ಎಂದು ಧ್ವನಿ ಇಳಿಸಲು, ಹಾಗಾದರೆ ಬಂದು ಕಟ್ಟಿ, ಇಲ್ಲ ದಿಯಾ ಮನೆಗೆ ಬರ್ತಾಳೆ ಎಂದರು ಪ್ರಿನ್ಸಿಪಲ್. ಸರ್, ನಾನು ಕಟ್ಟಿದ್ದೀನಿ ಸರ್, ಪ್ಲೀಸ್ ನೋಡಿ ಒಮ್ಮೆ ಎಂದಾಗ, ಹಾಗಾದರೆ ರೆಸಿಪ್ಟ್ ತಗೊಂಡು ಬನ್ನಿ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ನೀವು ಕಟ್ಟಿರೋ ಡೀಟೇಲ್ಸ್ ಇಲ್ಲಿಲ್ಲ. ನೀವು ಪ್ರೂಫ್ ತೋರಿಸಿ, ನಾನು ನೋಟ್ ಮಾಡ್ಕೊಳ್ತೀನಿ. ಇನ್ಸ್ಪೆಕ್ಷನ್ ಬರ್ತಿದ್ದಾರೆ ಮೇಡಮ್, ಅವ್ರಿಗೆ ಪ್ರೂಫ್ ತೋರಿಸ್ಬೇಕು ಎಂದಾಗ, ನಾವು ಕಟ್ಟಿದ್ದು ನೀವು ನೋಟ್ ಮಾಡಿಲ್ಲ ಅಂದರೆ ನಿಮ್ಮದೇ ತಪ್ಪು ಸರ್, ಇದನ್ನು ಯಾರೂ ಒಪ್ಪಲ್ಲ ಎಂದು ಕೋಪಗೊಳ್ಳಲು, ಹಾಗಾದರೆ ನಾವು ಅವಳನ್ನು ಹೊರಗಡೆ ಕಳಿಸ್ತೀವಿ, ನೀವೇನು ಬೇಕಾದರೂ ಮಾಡಿ, ಬೇಕಾದ್ರೆ ಕಂಪ್ಲೇಂಟ್ ಕೊಡಿ ಎಂದು ಧ್ವನಿ ಏರಿಸಲು ಪ್ರಿನ್ಸಿಪಲ್, ಸರ್ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಎನ್ನುವ ಚಾರು ಮಾತಿಗೆ, ಏನೇ ವಾದ ಇದ್ದರೂ ನಾವೆಲ್ಲಿ ತನಕ ಬೇಕಾದರೂ ಹೋಗ್ತೀವಿ ಎಂದು ಉತ್ತರಿಸಿದ ಪ್ರಿನ್ಸಿಪಾಲರ ಮಾತಿಗೆ, ನಿನ್ನೆ ತಾನೇ ನಡೆದ ರಗಳೆಗೆ ಚಿಕ್ಕಪ್ಪನ ಮನಸ್ಸು ನೊಂದಿದೆ. ಈಗ ಮತ್ತಷ್ಟು ನೋಯಿಸಲು ಬೇಡವೆಂದು ತಿಳಿದ ಹುಡುಗಿ ದಿಕ್ಕು ಕಾಣದೆ, ಎಷ್ಟು ಕಟ್ಟಬೇಕು ಎಂದು ಕೇಳಿದಳು. ಒಟ್ಟಾರೆ 60,000 ಪೆಂಡಿಂಗ್ ಇದೆ ಎಂದಾಗ, ಸರ್ ಟೈಮ್ ಕೊಡಿ ಪ್ಲೀಸ್ ಎನ್ನುತ್ತಾಳೆ ಚಾರು. ಇಲ್ಲಮ್ಮ, ನಾವು ಈ ಸಲ ಟೈಮ್ ಕೊಡಲಿಕ್ಕಾಗಲ್ಲ, ಯಾಕಂದರೆ ಇದು ಓಲ್ಡ್ ಬ್ಯಾಲೆನ್ಸ್, ನಾಳೆ ಬಂದು ಪೇ ಮಾಡಿ, ಇಲ್ಲ ರೆಸಿಪ್ಟ್ ತೋರಿಸಿ ಎಂದು ಕರೆ ಕಟ್ ಮಾಡುತ್ತಾರೆ. ಸರ್ ಸರ್ ಎಂದು ಫೋನ್ ಕಟ್ಟಾಗಿರೋದು ನೋಡಿದ ಚಾರು ಮಂಕಾದಳು. ಪ್ರಿನ್ಸಿಪಲ್ ಮುಂದೆ ಚೇರಿನ ಮೇಲೆ ಕೂತು ತನ್ನ ಮೊಬೈಲ್ನ ಟೇಬಲ್ ಮೇಲೆ ತಿರುಗಿಸುತ್ತಾ ನಗುತ್ತಿದ್ದ ಬಿಬಿ ಲಕ್ಕಿ, ವೆಲ್ ಡನ್ ಪ್ರಿನ್ಸಿಪಲ್, ವೆಲ್ ಡನ್, ಈ ಸಲ ಈ ಕಾಲೇಜಿಗೆ ನನ್ನ ಕಡೆಯಿಂದ 50 lakh ಫ್ರೀ. ಈಗ ಅವಳಿಗೆ ಗೊಂದಲ ಶುರು ಎಂದು ನಕ್ಕಾಗ, ಸರ್ ಅವರೇನಾದರೂ ರೆಸಿಪ್ಟ್ ಅಂದರೆ ಎಂದು ಪ್ರಿನ್ಸಿಪಾಲ್ ಕೇಳಲು, ಅದು ಮಳೆಯಲ್ಲಿ ನೆಲಸಮವಾಗಿರೋ ಮನೆಯಲ್ಲಿ ಯಾವ ದಿಕ್ಕಿನಲ್ಲಿ ಬಜ್ಜಿ ಹಾಕಿ ಹೋಗಿದೆಯೋ ಅದನ್ನು ನೀಟ್ ಕ್ಲೀನ್ ಮಾಡಿಸಿದ್ದೀನಿ, ಸಿಗೋದು ಕಷ್ಟ,
ಅಲ್ಲಲ್ಲ, ಸಿಗೋದೇ ಇಲ್ಲ ಎಂದು. ನೋಡಿ, ನಾಳೆ ಅವಳು ಬರಲ್ಲ, ಯಾಕಂದರೆ ಅವಳಿಗೆ ಹಣದ ಸಹಾಯ ಮಾಡೋರು ಯಾರೂ ಇಲ್ಲ. ಇದ್ದದ್ದು ನನ್ನ ಮನೆಯ ಹಿರಿಯ ತಲೆ ಶೈಲಜರವರು. ಈಗ ಅವ್ರ ಕೈಯನ್ನು ನಾನೇ ಪ್ರೀತಿಯಿಂದ ಕಟ್ಟಾಕಿದ್ದೀನಿ. ಒಂದು ವೇಳೆ ಸಹಾಯ ಬೇಕಂದರೆ ಅವಳು ಅವ್ರ ಬಳಿ ಹೋಗಿ ಅವ್ರು ಕೇಳಿದ ಸಹಾಯ ಮಾಡಬೇಕಾಗತ್ತೆ. ಈ ಲಕ್ಕಿ ಅಂದರೆ ಸುಮ್ಮನೆನಾ? ಮಿಸ್ ಪ್ರಭಲೆ, ದ ಗೇಮ್ ಬಿಗಿನ್ಸ್ ನೌ ಎನ್ನುತ್ತಾ ಹೋದನು. ಈಗ ಹೇಗೆ ನಾನು ಹಣ ವ್ಯವಸ್ಥೆ ಮಾಡಲಿ? ಲಕ್ಕಿ ಹತ್ರ 30,000 ಹಿಂಪಡಿಬಹುದು, ಆದರೆ ಮಿಕ್ಕ 30,000 ರಾಯ್ಡಿ ಏನಿದು ಪರೀಕ್ಷೆ ಎಂದು ಮೂಲೆ ಕೂತವಳು ಎಲ್ಲವನ್ನ ತನ್ನಲ್ಲೇ ಮುಚ್ಚಿಡುತ್ತಾ ಕೂತ ಹುಡುಗಿಗೆ ಎಲ್ಲೋ ಒಂದು ಮೂಲೆಯಲ್ಲಿ ನಿನ್ನೆ ಲಕ್ಕಿ ಆಡಿದ ಮಾತು ನೆನಪಾಯಿತು. ಆ ದೇವತೆ ಕೈಯಿಂದಾನೇ ನಿನ್ನ ನನ್ನ ಕೈಗೆ ಒಪ್ಪಿಸಿಕೊಳ್ಳುವೆ ಎಂದ ಮಾತು ನೆನಪಾಗಲು ಕಣ್ಣೊರೆಸಿಕೊಂಡು, ಆ ಲಕ್ಕಿ ಹೇಳಿದ ಮಾತಿಗೂ ಇಲ್ಲಿ ಅಮ್ಮ ಕೇಳಿದ ಸಹಾಯಕ್ಕೂ ಫೀಸ್ ಕತೆಗೂ ಏನಾದರೂ ಲಿಂಕ್ ಇದೆಯಾ ಎಂದು ಆಲೋಚಿಸುತ್ತಾ ನಿಂತಳು. ಮುಂದೆ ಹೇಗೆ ಪರಿಹಾರ ಹುಡುಕುವಲ್ಲಿ ಯಶಸ್ವಿಯಾಗುತ್ತಾಳೆ ಚಾರು? ಲೈಕ್, ಶೇರ್, ಕಮೆಂಟ್ ಮಾಡೋದು ಮರೆಯದಿರಿ.